ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಯಾವುದೇ ಥರದ ಪೂರಿನ ಲಟ್ಟಿಸದೆ, ಆಯಿಲಲ್ಲಿ ಫ್ರೈ ಮಾಡದೆ, ಎಣ್ಣೆ ಬೆಣ್ಣೆ ತುಪ್ಪ ಏನೂ ಯೂಸ್ ಮಾಡದೆ ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಸರ್ತಿ ಈ ಚಾಟ್ ಮಾಡ್ಕೊಂಡು ತಿಂದರೆ ಪದೇ ಪದೇ ಖಂಡಿತ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಾಟ್. ಹಾಗಾದರೆ ಈ ಚಾಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಚಾಟ್ ಮಾಡೋಕ್ಕೆ ಮೊದಲಿಗೆ ಇಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆಲೂಗಡ್ಡೆ ಇದೆ. ಈ ಆಲೂಗಡ್ಡೆನ ಚೆನ್ನಾಗಿ ಪೀಲ್ ಮಾಡಿಟ್ಕೊಳ್ಳೋಣ. ಪೀಲ್ ಮಾಡಿರೋ ಆಲೂಗಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ 1-2 ಸರ್ತಿ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಆಲೂಗಡ್ಡೆ ಮುಳುಗಷ್ಟು ನೀರು ಹಾಕಿ 1/4 ಚಮಚದಷ್ಟು ಉಪ್ಪು ಹಾಕಿ ಆಲೂಗಡ್ಡೆ ಬೇಯೋ ತನಕ ಬೇಯಿಸ್ಕೊಳ್ಳೋಣ. ಈ ಚಾಟ್ ಮಾಡೋಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಬೇಕಾಗುತ್ತೆ. ಹಾಗಾಗಿ ಒಂದು ಬೌಲ್ ತೊಗೊಂಡು ಅದ್ರ ಮೇಲೆ ಒಂದು ಜಾಲರಿ ಇಟ್ಟು ಅದ್ರ ಮೇಲೆ ಯಾವುದಾದ್ರೂ ಒಂದು ಬಟ್ಟೆ ಹಾಕ್ಕೊಂಡು ಮನೇಲಿರೋ ಮೊಸರನ್ನ ಸ್ವಲ್ಪ ಅದರಲ್ಲಿ ಹಾಕಿ ಗಂಟು ಕಟ್ಟಿಟ್ಕೊಳ್ಳೋಣ. ಸೊ ಆ ಮೊಸರಲ್ಲಿರೋ ನೀರೆಲ್ಲ ಹೋಗುತ್ತೆ. ನಮ್ದು ಆಲೂಗಡ್ಡೆ ಬೇಯೋ ಅಷ್ಟರಲ್ಲಿ ಈ ಮೊಸರಲ್ಲಿರೋ ನೀರು ಹೋಗಿ ನಮಗೊಂದು ಸ್ವಲ್ಪ ಗಟ್ಟಿ ಮೊಸರು ಸಿಗುತ್ತೆ. ಆರೇಳು ನಿಮಿಷ ಆಗಿದೆ ಆಲೂಗಡ್ಡೆನ ಬೇಯಕ್ಕೆ ಇಟ್ಕೊಂಡು. ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ನ ಆಫ್ ಮಾಡಿ ಆಲೂಗಡ್ಡೆಲಿರೋ ನೀರೆಲ್ಲ ಸೋಸ್ಕೊಂಡು ಆಲೂಗಡ್ಡೆನ ಒಂದು ಸಪ್ರೇಟಾಗಿ ಬೌಲಲ್ಲಿ ಇಟ್ಕೊಳ್ಳೋಣ. ಅಕಸ್ಮಾತ್ ಮನೇಲಿ ಬೇಯಿಸಿರೋ ಆಲೂಗಡ್ಡೆ ಇದ್ದರೆ ಈ ಥರ ಕಟ್ ಮಾಡಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಆಲೂಗಡ್ಡೆನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಚಾಟ್ಗೆ ಯೂಸ್ ಮಾಡಬಹುದು. ಮೊಸರನ್ನ ಬಟ್ಟೆಲಿ ಕಟ್ಟಿಟ್ಟು 10 ನಿಮಿಷ ಆಗಿದೆ. ನೋಡಬಹುದು ಅದರಲ್ಲಿರೋ ನೀರು ಸಾಕಷ್ಟು ಹೋಗಿದೆ. ಇನ್ನೂ ಸ್ವಲ್ಪ ನೀರಿದೆ ಅಂತ ಅನಿಸಿದರೆ ಈ ಥರ ಕೈಯಲ್ಲಿ ಮೊಸರು ಬಟ್ಟೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಇಂಟ್ಕೊಳ್ಳೋಣ, ಅದರಲ್ಲಿರೋ ನೀರೆಲ್ಲ ಹೋಗೋ ತನಕ. ನೀರು ಹಿಂಡಿ ಇಟ್ಕೊಂಡಿರೋ ಗಟ್ಟಿ ಮೊಸರನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಚಾಟ್ ಆದಮೇಲೆ ಪುದೀನ ಚಟ್ನಿ ಇರಲೇಬೇಕಲ್ವ. ಸೊ ಈಗ ಚಾಟಿಗೆ ಬೇಕಾಗಿರೋ ಪುದೀನ ಚಟ್ನಿ ಮಾಡ್ಕೊಳ್ಳೋಣ. ಅರ್ಧ ಕಂತೆ ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ ಪುದೀನ ಸೊಪ್ಪು, 5 ಹಸಿರು ಮೆಣಸಿನ್ಕಾಯಿ, 1 ಇಂಚ್ ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ಅದು ಹಾಕ್ಕೊಳ್ಳೋಣ. ಸ್ಪೂನ್ ಜೀರಿಗೆ, 1 ಸ್ಪೂನ್ ಹುರಿಗಡಲೆ, ಕಾಲು ನಿಂಬೆ ಹಣ್ಣಿನ ಅಷ್ಟು ರಸನ ಇಂಟ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಪುದೀನ ಚಟ್ನಿ ರೆಡಿಯಾಗಿದೆ. ಈಗ ಇದನ್ನ ಒಂದು ಬೌಲ್. ಪುದೀನ ಚಟ್ನಿ ರೆಡಿ ಆದಮೇಲೆ ನಾವು ಮುಂಚೆನೇ ಮಾಡಿಟ್ಕೊಂಡಿರೋ ಗಟ್ಟಿ ಮೊಸರಿಗೆ 1-2 ಸ್ಪೂನ್ ಅಥವಾ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಪುದೀನ ಚಟ್ನಿ ಹಾಕ್ಕೊಂಡು ಮೊಸರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಪುದೀನ ಚಟ್ನಿ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸರ್ತಿ ಟೇಸ್ಟ್ ಮಾಡಿ ಉಪ್ಪು ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಬೇಕಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಪುದೀನ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಉಳಿದಿರೋ ಪುದೀನ ಚಟ್ನಿನ ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿಟ್ಟರೆ 2-3 ತಿಂಗಳ ತನಕನೂ ಯೂಸ್ ಮಾಡಬಹುದು. ನಮಗೆ ಈಗ ಸಂಜೆ ಚಾಟ್ ಮಾಡಬೇಕು ಅಂತ ಅನಿಸಿದರೆ ಮಧ್ಯಾಹ್ನವೇ ಫ್ರೀಝರಿಂದ ಪುದೀನ ಚಟ್ನಿ ಬಾಕ್ಸ್ನ ಹೊರಗಡೆ ತೆಗೆದಿಟ್ರೆ ಸಂಜೆ ಅಷ್ಟರಲ್ಲೆಲ್ಲ ಅದು ನಾರ್ಮಲ್ ಟೆಂಪ್ರೇಚರಿಗೆ ಬಂದಿರುತ್ತೆ. ಆಗ ನಾವು ಈ ಪುದೀನ ಚಟ್ನಿನ ಯೂಸ್ ಮಾಡಬಹುದು. ನಾವು ಮಾಡಿದಾಗ ಎಷ್ಟು ಫ್ರೆಶ್ ಆಗಿರುತ್ತೆ ಅಷ್ಟೇ ಫ್ರೆಶ್ ಆಗಿರುತ್ತೆ. ಚಾಟ್ಗೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದೆ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೇವು, ಬಿಡಿಸಿಟ್ಕೊಂಡಿರೋ ದಾಳಿಂಬೆ, ಸಣ್ಣಗೆ ತುರ್ಕೊಂಡಿರೋ ಕ್ಯಾರೆಟ್, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ, ತುರ್ಕೊಂಡಿರೋ ಬೀಟ್ರೋಟು. ಇಲ್ಲಿ ಬೀಟ್ರೋಟ್ನ ದೊಡ್ಡದ್ರಲ್ಲಿ ತುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಚಾಟ್ ಮಾಡೋಕ್ಕಿಲ್ಲಿ ನಾನು ಮೊನಾಕೊ ಬಿಸ್ಕೆಟ್ನ ಬೇಸಾಗಿ ತೊಗೊಂಡಿದ್ದೀನಿ. ನೀವು ಯಾವುದೇ ಸಾಲ್ಟ್ ಬಿಸ್ಕೆಟ್ ಕೂಡ ಯೂಸ್ ಮಾಡಬಹುದು. ಮೊನಾಕೊ 50-50 ಯಾವುದಾದ್ರೂ ಆಯಿತು. ಸಾಲ್ಟ್ ಬಿಸ್ಕೆಟ್ ಮನೇಲಿದ್ದರೆ ಆ ಬಿಸ್ಕೆಟ್ನ ಇಲ್ಲಿ ಚಾಟ್ ಮಾಡೋಕ್ಕೆ ಯೂಸ್ ಮಾಡಬಹುದು. ನಮಗೆ ಎಷ್ಟು ಬೇಕೋ ಅಷ್ಟು ಬಿಸ್ಕೆಟ್ನ ಒಂದು ಪ್ಲೇಟಿಗೆ ಈ ಥರ ಅರೇಂಜ್ ಮಾಡ್ಕೊಳ್ಳೋಣ. ಬಿಸ್ಕೆಟ್ ಎಲ್ಲ ಪ್ಲೇಟಿಗೆ ಅರೇಂಜ್ ಆದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರೋ ಮೊಸರು ಪುದೀನ ಚಟ್ನಿ ಮಿಕ್ಸ್ಚರ್ನ ಒಂದೊಂದೇ ಬಿಸ್ಕೆಟ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಬರೋಣ. ನಾವು ಮೊಸರಲ್ಲಿರೋ ನೀರನ್ನ ಹಿಂಡ್ಕೊಳ್ದೆ ಹಾಗೆ ಮೊಸರನ್ನ ಚಾಟ್ಗೆ ಯೂಸ್ ಮಾಡಿದರೆ ಮೊಸರಲ್ಲಿರೋ ನೀರು ಬಿಸ್ಕೆಟ್ನ ಬೇಗ ಸಾಫ್ಟ್ ಮಾಡಿಬಿಡುತ್ತೆ. ನಾವು ಮೊಸರಲ್ಲಿರೋ ನೀರೆಲ್ಲ ಹಿಂಡ್ಕೊಂಡು ಗಟ್ಟಿ ಮೊಸರು ಯೂಸ್ ಮಾಡೋದ್ರಿಂದ ಬಿಸ್ಕೆಟು ತುಂಬ ಹೊತ್ತು ಕ್ರಿಸ್ಪಿಯಾಗಿರುತ್ತೆ. ನಾವು ಕಟ್ ಮಾಡಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಈಗ ಎಲ್ಲ ಬಿಸ್ಕೆಟ್ ಮೇಲೂ ಒಂದೊಂದು 2 ಅಥವಾ 3 ಹಾಕೊಂಬರೋಣ. ಆಲೂಗಡ್ಡೆ ಹಾಕೊಂಡ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನೂ ಈ ಥರ ಬಿಸ್ಕೆಟ್ ಮೇಲೆಲ್ಲ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಈಗ ಎಲ್ಲ ಬಿಸ್ಕೆಟ್ ಮೇಲೂ ಹಾಕ್ಕೊಳ್ಳೋಣ. ಇಷ್ಟೇ ಟೊಮೆಟೊ ಇಷ್ಟೇ ಈರುಳ್ಳಿ ಅಂತಿಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿ ಟೊಮೆಟೊನ ಬಿಸ್ಕೆಟ್ ಮೇಲೆ ಹಾಕ್ಕೊಳ್ಳೋಣ. ಬಿಸ್ಕೆಟ್ ಮೇಲೆ ಈರುಳ್ಳಿ ಟೊಮೆಟೊ ಹಾಕೊಂಡ್ಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಚಾಟ್ ಪುಡಿನ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಉದುರಿಸ್ಕೊಳ್ಳೋಣ. ಸಣ್ಣದಾಗಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ನು ಚಾಟ್ ಮೇಲೆ ಈ ಥರ ಸ್ಪ್ರೆಡ್ ಮಾಡೋಣ. ದೊಡ್ಡದಾಗಿ ತುರಿದಿಟ್ಕೊಂಡಿರೋ ಬೀಟ್ರೋಟ್ ಕೂಡ ಈಗ ಚಾಟ್ ಮೇಲೆ ಸ್ಪ್ರೆಡ್ ಮಾಡೋಣ. ಬಿಡಿಸಿಟ್ಕೊಂಡಿರೋ ದಾಳಿಂಬೆನೂ ಈ ಥರ ಎಲ್ಲ ಕಡೆ ಚಾಟ್ ಮೇಲೆ ಹಾಕ್ಕೊಳ್ಳೋಣ. ದಾಳಿಂಬೆ ಎಲ್ಲ ಹಾಕಿದ ಮೇಲೆ ಓಂ ಪುಡಿನೂ ಚಾಟ್ ಮೇಲೆ ಈ ಥರ ಎಲ್ಲ ಕಡೆ ಉದುರಿಸ್ಕೊಳ್ಳೋಣ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸೇವ್ ಹಾಕಿದ ಮೇಲೆ ಮಾಡಿಟ್ಕೊಂಡಿರೋ ಪುದೀನ ಚಟ್ನಿನೆಲ್ಲ ಇದ್ರ ಮೇಲೆ ಸ್ವಲ್ಪ ಹಾಕೋಬಹುದು. ಓಂ ಪುಡಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಚಾಟ್ ಪುಡಿನ ಮೇಲ್ಗಡೆಯಿಂದ ಈ ಥರ ಉದುರಿಸ್ಕೊಳ್ಳೋಣ. ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಚಾಟ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.